ಶಾಂತ ರೀತಿಯಿಂದ ತನ್ಮಯತೆಯಿಂದ ಕೇಳೇನೇ ಓದಿವೆ. ಆ ನಿಟ್ಟಿನೊಳಗ ನಾವೆಲ್ಲ ಪೇಮೆಂಟ್ ಗಿರಾಕಿಗಳೆಲ್ಲ ಬಕೆಟ್ ಹಿಡಿಯುವಂತವರೆಲ್ಲ ನಾವೆಲ್ಲ ಕಾರ್ಯಕರ್ತರು. ಪ್ರಹ್ಲಾದ್ ಜೋಶಿ ಅವರು ಒಂದ್ ಕಡೆ ಮಾತನಾಡ್ತಾ ಹೇಳಿದ್ರು, ಶಾಸಕರು ಮಾಜಿ ಶಾಸಕರಾಗಬಹುದು, ಮಂತ್ರಿಗಳು ಮಾಜಿ ಮಂತ್ರಿಗಳಾಗಬಹುದು, ಮುಖ್ಯಮಂತ್ರಿ ಮಾಜಿ ಮಂತ್ರಿ ಆಗ್ಬಹುದು, ಕಾರ್ಯಕರ್ತ ಯಾವತ್ತಿದ್ರು ಶಾಶ್ವತ ಅಂತ ಹೇಳಿದ್ರು. ಆ ಶಾಶ್ವತವನ್ನು ಇವತ್ತು ನಾವೆಲ್ಲ ಉಳಿಸ್ಕೊಂಡಿದೀವಿ. ನೀವು ಉಳಿಸ್ಕೋರಿ ಅನ್ನುವಂತ ವಾದವನ್ನ ಈ ವೇದಿಕೆ ಮೂಲಕ ಅವ್ರಿಗೆ ಕೊಡ್ಲಿಕ್ಕೆ ಬಯಸ್ತೀನಿ. ಕಾರ್ಯಕರ್ತರೇ ನಮ್ಮ ದೇಶದ ಆಸ್ತಿ, ಕಾರ್ಯಕರ್ತರೇ ನಮ್ಮ ಪಕ್ಷದ ಬಂಡವಾಳ ಅಂತ ಹೇಳಿದಂತ ಅನೇಕ ಯಾಕಪ್ಪ ಅವ್ನು ಪಾಲಿನ ಹೊಂಟಾನ ಬಿಟ್ಟು ಬಿಡು ಬಾ ಅವನ್ನೇ. ನೀನು ತಿಂಡಿತ್ತ ನೀವು ರಾಜಕಾರಣ ಮಾಡಿ ಅಭಿವೃದ್ಧಿ ಮಾಡಿ ನತ್ತ ಇಲ್ಲ ತಗೊಂಡ್ರೆ ಅವನು ಯಾಕೆ ಬಸನಗೌಡ ತಡೆಯಕ್ ಹೋಗಿ ಅಂತೀನಿ. ನಿನ್ನ ತಿಂಡಿ ತೋರ್ಸಲ್ಲ ಅವ ಬಕೆಟ್ ಈ ಬಕೆಟ್ ಆಗಲ್ಲ ಒಬ್ರ ವಿಠಲ್ ಅವ್ರಂದ್ರೆ ಬಕೆಟ್ ಹಿಡಿ ಅವ್ರ ಈ ಬಕೆಟ್ ಒಂದು ಶಬ್ದ ಎಲ್ಲಿದ್ದು ಬರುತ್ತೆ ನಿಮ್ ಬಹಳಷ್ಟು ಮಂದಿ ಗುರುತಿಲ್ಲ. ಹಂಗ ಬಕೆಟ್ ಅಂತಾರೆ. ಬ್ರಿಟಿಷರು ಏನ್ ನಮ್ಮಲ್ಲಿ ಆಡಳಿತ ಮಾಡ್ತಿದ್ರಲ್ಲ, ಪೈಕಾಯಿ ಇರ್ಲಿಲ್ಲ ಅವಾಗ. ಅಲ್ಲ ನಿಜವಾದ ಅರ್ಥ ಬಕೆಟ್ ಪೈಕಾಯಿ ಇರ್ಲಿಲ್ಲಲ್ಲ, ಚಲೋ ಅರಿವಿ ಕಟ್ಟಿ ಪೈಕಾಯಿ ಟೈಪ್ ಮಾಡ್ತಿದ್ರು ಒಂದ್ ರೂಮ್ನಾಗ. ಅವ ಸೂಸು ಮಾಡ್ಲಿ ಇನ್ನೊಂದು ಮಾಡ್ಲಿ ಕಟ್ಟ ಮಾಡಲಿ ಅದನ್ನ ಹಿಡಿಯಕ್ ಒಂದು ಆಳ ಇರ್ತಿತ್ತ. ಆಗ ಹೋಗಿ ಅದನ್ನ ಕ್ಯಾಚ್ ಮಾಡುದು ಎಮರ್ಜೆನ್ಸಿ. ಆ ಎಮರ್ಜೆನ್ಸಿ ಆಳಿಗೆ ಬಕೆಟ್ ಅಂತಿದ್ರು. ಈ ಬಕೆಟ್ ನನ್ನ ಮಕ್ಕಳು ಇದನ್ನ ಮಾಡಾಕ ಇಂತ ಗಂಡು ಕುದುರೆಗಳನ್ನ ಕೊಲ್ಲಾಕ ಈ ನನ್ನ ಮಕ್ಕಳು ಬಕೆಟ್ ಹಿಡಿದಾರ. ಇದು ಯಾರಿಗೆ ಲಾಸ? ಉತ್ತರ ಕರ್ನಾಟಕದ ನಮಗೆ ಲಾಸ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಲಾಸ್ ಆಗ್ತದೆ. ಅದನ್ನ ಇವತ್ತು ಅರ್ಥ ಮಾಡ್ಕೋಬೇಕ. ಹಿಂದೆ ನಾವು ಸ್ವಾತಂತ್ರ್ಯದಾಗ ಯುವಕರು ಸಣ್ಣವರೆಲ್ಲ ಕೂಡಿ ಹೋರಾಟ ಮಾಡ್ಯಾರ. ಎಷ್ಟು ಪರ್ಸೆಂಟ್ ಮಂದಿ ಸತ್ತಾರ. ಇವತ್ತು ಎಷ್ಟು ಕೋಟಿ ಜನ ನಾವು ಆರಾಮಲ್ಲಿ ನಿದ್ದೆ ಮಾಡಕತ್ತೀವಿ ನೋಡ್ರಿ. ಇವತ್ತು ನಾವು ಉತ್ತರ ಕರ್ನಾಟಕದವ್ರ ಪೊಲೀಸರದಾರ ಶಬ್ದ ಬಳಸೋದು ಮಾಡಿ ಇದನ್ನ ಇಟ್ಕೊಂಡು ನಾವು ಬಾಳೆ ಮಾಡಿ ಅವ್ರನ್ನ ಮೂಲಿ ಗುಂಪು ಮಾಡಿ ಬಸನಗೌಡನ ಮುಂದೆ ತರಲಿಲ್ಲ ಅಂದ್ರೆ ಈ ಷಡ್ಯಂತ್ರದಾಗ ಬಸನಗೌಡ ಏನು ಜವಾಬ್ ಹೋದಾನ ಸತ್ಯಾನಾಶ ಆಗೋರು. ನಾವು ಉತ್ತರ ಕರ್ನಾಟಕ ಸತ್ಯಾನಾಶಕ್ಕೆ ಬರೇ ಬಸನಗೌಡ ತಿಳ್ಕೊಬೇಡ್ರಿ, ಬಸನಗೌಡ ಹೋರಾಟ ತಿಳ್ಕೊಬೇಡ್ರಿ, ಪ್ರತಿಭಟನೆ ತಿಳ್ಕೊಬೇಡ್ರಿ. ಮತ್ತೊಬ್ಬ ಬಸನಗೌಡ ಹುಟ್ಟಾಕುವಂತ ಶಕ್ತಿ ನಮ್ಮಲ್ಲಿತ್ತಂದ್ರೆ, ಆ ಪುರುಷತ್ವ ಇರುತ್ತೆ ನಮ್ಮ ಪುರುಷತ್ವ ಇತ್ತಂದ್ರೆ ಅದು ನಮ್ಮ ಒಳಗೆ ಇವತ್ತು ಬೀಜ ಹೊಡೆದೆ ಮೊಳಕಾಯಿ ಬೆಳೀತಂದ್ರೆ ತಾಲೂಕಿಗೆ ಒಬ್ಬ ಬಸನಗೌಡ ಹುಟ್ಲಿ. ಬರೇ ನಾವು ಗುಂಡೆಗಳು ಆಯ್ತು ಕಲ್ಸಾಕತ್ತೀವಿ. ನಾವು ಗುಂಡೆಗಳನ್ನೇ ಬರೇ ತಂತವು ಏನೇನೋ ಮಾಡ್ಕೊಂಡು ಸಂಸಾರ ಕಟ್ಕೊಂಡು ಅಪ್ಪ ಮಾತು ಬರೀ ಅದನ್ನ ಅವ